ಬಿಗ್ ಇಂಪ್ಯಾಕ್ಟ್ ಅಂದ್ರೆ ಅದು ರಿಪಬ್ಲಿಕ್ ಕನ್ನಡ ವರದಿ ಮಾಡಿದ 8 ಗಂಟೆಯಲ್ಲಿ 8 ತಿಂಗಳ ಕೆಲಸ ಪೂರ್ಣ ಆಗಿದೆ. ನಿನ್ನೆ ಜಯನಗರ ಬಯಲು ಶೌಚಾಲಯದ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ವರದಿಯನ್ನ ಮಾಡಿತ್ತು. ಬ್ರ್ಯಾಂಡ್ ಬೆಂಗಳೂರು ಗ್ರೇಟ್ ವರ್ಕ್ ಅಂತ ಸುದ್ದಿ ಬಿತ್ತರ ಆಗಿತ್ತು. ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಬಿಬಿಎಂಪಿ ಅಲರ್ಟ್ ಆಗಿದೆ. 8 ತಿಂಗಳಿಂದ ಆಗದ ಕೆಲಸ ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಾ ಇದ್ದಂತೆ 8 ಗಂಟೆಯಲ್ಲಿ ಇಂಪ್ಯಾಕ್ಟ್ ಆಗಿದೆ. ಬಿಬಿಎಂಪಿ ಅಲರ್ಟ್ ಆಗಿದೆ. ರಾತ್ರೋರಾತ್ರಿ ಶೌಚಾಲಯ ಬಂದ್ ಮಾಡಿ ಕಾಮಗಾರಿ ಆರಂಭ. ರಿಪಬ್ಲಿಕ್ ಕನ್ನಡಕ್ಕೆ ಸ್ಥಳೀಯರು ಈಗ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ. ನೋಡಿ, ನಿನ್ನೆ ಅಷ್ಟೇ ಇದು ವಿಚಾರವನ್ನು ನಾವು ವರದಿ ಮಾಡಿದ್ವಿ, ಏನೆಲ್ಲ ಸಮಸ್ಯೆ ಆಗ್ತಾ ಇದೆ, ಹೇಗೆ ಎತ್ತ ಅಂತ ಹೇಳಿ. ಈಗ ಬಿಬಿಎಂಪಿ ಅವರು ಎಚ್ಚೆತ್ಕೊಂಡು ಇಲ್ಲಿ ಏನು ಆಗಬೇಕಾಗಿತ್ತು ಆ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಆದರೆ ಈಗ ಕೇವಲ ಜಯನಗರ ಮಾತ್ರ ಅಲ್ಲ, ಹಲವು ಕಡೆ ಇದೇ ರೀತಿಯ ಸಮಸ್ಯೆಗಳಿದೆ. ಈ ರೀತಿಯ ಸಮಸ್ಯೆಗಳು ಜನರನ್ನ ಬಿಟ್ಟು ಬಿಡದೆ ಕಾಡ್ತಾ ಇವೆ. ಆದ್ದರಿಂದ ಬಿಬಿಎಂಪಿ ಅವರು ಇದೇ ರೀತಿಯ ಮುತುವರ್ಜಿಯನ್ನ ಎಲ್ಲ ಏರಿಯಾಗಳಲ್ಲಿ ತೋರಿಸಿದ್ರೆ ಇಂತಹ ಸಮಸ್ಯೆಗಳು ದೂರ ಆಗೋದ್ರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ನಿನ್ನೆ ವರದಿ ಮಾಡಿದೆ, ಇವತ್ತು ಇಂಪ್ಯಾಕ್ಟ್ ಆಗಿದೆ. ರಾತ್ರೋರಾತ್ರಿ ಈ ಒಂದು ಇಂಪ್ಯಾಕ್ಟ್ ಆಗಿರುವಂಥದ್ದು ಯಾವ ವಿಚಾರ ಅಂತ ಹೇಳಿದ್ರೆ, ಬ್ರ್ಯಾಂಡ್ ಬೆಂಗಳೂರಿನಲ್ಲಿ ಶೌಚಾಲಯ, ಬಯಲು ಶೌಚಾಲಯ ಏನು ಮಾಡಿದ್ರು ಇದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡದವರು ವರದಿಯನ್ನು ಮಾಡಿದ್ವಿ. ಇದೀಗ ಸ್ಪಾಟ್ ನೋಡ್ಬೋದು. ನಿನ್ನೆ ಇದ್ದಂತಹ ಶೌಚಾಲಯವನ್ನು ಬಿಬಿಎಂಪಿ ಅಧಿಕಾರಿಗಳು ಕ್ಲಿಯರ್ ಮಾಡಿದ್ದಾರೆ. ಕಳೆದ ಜನವರಿಯಿಂದನೂ ಕೂಡ ಇಲ್ಲಿರುವಂತಹ ಸ್ಥಳೀಯರು ಬಯಲು ಶೌಚಾಲಯವನ್ನು ತೆಗೆಸಿ ಸರಿ ಮಾಡಿ ಅಂತ ಹೇಳಿ ಮನವಿಯನ್ನು ಕೊಡ್ತಾ ಇದ್ರು. ನೇರ ತುಷಾರ್ ಗಿರಿನಾಥ್ ಅವರಿಗೂ ಕೂಡ ದೂರನ್ನ ಕೊಟ್ಟರು ಕೂಡ ಯಾರೂ ಕೂಡ ಸ್ಪಂದಿಸಿರಲಿಲ್ಲ. ಹೀಗಾಗಿ ರಿಪಬ್ಲಿಕ್ ಕನ್ನಡಕ್ಕೆ ಈ ಒಂದು ವಿಚಾರವನ್ನು ಸ್ಥಳೀಯರು ಹೇಳಿದ್ರು. ಸ್ಥಳೀಯರು ಹೇಳಿರುವಂತಹ ವಿಚಾರದ ಬೆನ್ನಲ್ಲೇ ರಿಪಬ್ಲಿಕ್ ಕನ್ನಡ ಈ ಜಾಗದಲ್ಲಿ ಬಂದು ವರದಿಯನ್ನು ಮಾಡಿತು. ನಿನ್ನೆ ಮಾಡಿದಂತಹ ವರದಿಯ ಫಲಶ್ರುತಿಯಾಗಿ ನಿನ್ನೆ ರಾತ್ರೋರಾತ್ರಿ ಸಿಬ್ಬಂದಿಗಳ ಕೈಯಲ್ಲಿ ಈ ಒಂದು ಬಯಲು ಶೌಚಾಲಯವನ್ನು ತೆಗೆಸಿರುವಂಥದ್ದು. ಇದು ಜಯನಗರದ 7ನೇ ಬ್ಲಾಕ್ನಲ್ಲಿರುವಂತಹ JSS ಸಿಗ್ನಲ್ ಏನಿದೆ, ವೃತ್ತ ಏನಿದೆ, ಅದರ ಬಳಿಯೇ ಈ ಒಂದು ಬಯಲು ಶೌಚಾಲಯ ಇತ್ತು. ಸಾಕಷ್ಟು ಟೀಕೆಗಳು ಕೂಡ ವ್ಯಕ್ತವಾಗಿತ್ತು. ಆದರೆ ಅಧಿಕಾರಿಗಳು ಇದಕ್ಕೂ ನಮಗೂ ಸಂಬಂಧನೇ ಇಲ್ಲವೇನೋ ಅನ್ನೋ ರೀತಿಯಲ್ಲಿ ವರ್ತನೆಯನ್ನ ಮಾಡ್ತಾ ಇದ್ರು. ಬ್ರ್ಯಾಂಡ್ ಬೆಂಗಳೂರಿನ ಈ ಒಂದು ಕರ್ಮಕಾಂಡವನ್ನ ರಿಪಬ್ಲಿಕ್ ಕನ್ನಡ ಬಯಲಿಗೆ ಎಳೆದಿದ್ದೆ. ಇದೀಗ ಈ ಒಂದು ಏನು ಬಯಲು ಶೌಚಾಲಯ ಇತ್ತು ಅದನ್ನ ಕ್ಲಿಯರ್ ಮಾಡಿ ಬಿಬಿಎಂಪಿ ಅಧಿಕಾರಿಗಳು ಕೆಲಸವನ್ನ ನಿರ್ವಹಿಸಿರುವಂಥದ್ದು. ಒಟ್ಟಾರೆ ಇದು ರಿಪಬ್ಲಿಕ್ ಕನ್ನಡದ ಒಂದು ದೊಡ್ಡ ಇಂಪ್ಯಾಕ್ಟ್. ಕ್ಯಾಮರಾ ಪರ್ಸನ್ ಬಿಡದಿ ಮಹೇಶ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬಿಗ್ ಇಂಪ್ಯಾಕ್ಟ್ ಅಂದ್ರೆ ಅದು ರಿಪಬ್ಲಿಕ್ ಕನ್ನಡ ವರದಿ ಮಾಡಿದ 8 ಗಂಟೆಯಲ್ಲಿ 8 ತಿಂಗಳ ಕೆಲಸ ಪೂರ್ಣ ಆಗಿದೆ. ನಿನ್ನೆ ಜಯನಗರ ಬಯಲು ಶೌಚಾಲಯದ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ವರದಿಯನ್ನ ಮಾಡಿತ್ತು. ಬ್ರ್ಯಾಂಡ್ ಬೆಂಗಳೂರು ಗ್ರೇಟ್ ವರ್ಕ್ ಅಂತ ಸುದ್ದಿ ಬಿತ್ತರ ಆಗಿತ್ತು. ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಬಿಬಿಎಂಪಿ ಅಲರ್ಟ್ ಆಗಿದೆ. 8 ತಿಂಗಳಿಂದ ಆಗದ ಕೆಲಸ ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಾ ಇದ್ದಂತೆ 8 ಗಂಟೆಯಲ್ಲಿ ಇಂಪ್ಯಾಕ್ಟ್ ಆಗಿದೆ. ಬಿಬಿಎಂಪಿ ಅಲರ್ಟ್ ಆಗಿದೆ. ರಾತ್ರೋರಾತ್ರಿ ಶೌಚಾಲಯ ಬಂದ್ ಮಾಡಿ ಕಾಮಗಾರಿ ಆರಂಭ. ರಿಪಬ್ಲಿಕ್ ಕನ್ನಡಕ್ಕೆ ಸ್ಥಳೀಯರು ಈಗ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ. ನೋಡಿ, ನಿನ್ನೆ ಅಷ್ಟೇ ಇದು ವಿಚಾರವನ್ನು ನಾವು ವರದಿ ಮಾಡಿದ್ವಿ, ಏನೆಲ್ಲ ಸಮಸ್ಯೆ ಆಗ್ತಾ ಇದೆ, ಹೇಗೆ ಎತ್ತ ಅಂತ ಹೇಳಿ. ಈಗ ಬಿಬಿಎಂಪಿ ಅವರು ಎಚ್ಚೆತ್ಕೊಂಡು ಇಲ್ಲಿ ಏನು ಆಗಬೇಕಾಗಿತ್ತು ಆ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಆದರೆ ಈಗ ಕೇವಲ ಜಯನಗರ ಮಾತ್ರ ಅಲ್ಲ, ಹಲವು ಕಡೆ ಇದೇ ರೀತಿಯ ಸಮಸ್ಯೆಗಳಿದೆ. ಈ ರೀತಿಯ ಸಮಸ್ಯೆಗಳು ಜನರನ್ನ ಬಿಟ್ಟು ಬಿಡದೆ ಕಾಡ್ತಾ ಇವೆ. ಆದ್ದರಿಂದ ಬಿಬಿಎಂಪಿ ಅವರು ಇದೇ ರೀತಿಯ ಮುತುವರ್ಜಿಯನ್ನ ಎಲ್ಲ ಏರಿಯಾಗಳಲ್ಲಿ ತೋರಿಸಿದ್ರೆ ಇಂತಹ ಸಮಸ್ಯೆಗಳು ದೂರ ಆಗೋದ್ರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ನಿನ್ನೆ ವರದಿ ಮಾಡಿದೆ, ಇವತ್ತು ಇಂಪ್ಯಾಕ್ಟ್ ಆಗಿದೆ. ರಾತ್ರೋರಾತ್ರಿ ಈ ಒಂದು ಇಂಪ್ಯಾಕ್ಟ್ ಆಗಿರುವಂಥದ್ದು ಯಾವ ವಿಚಾರ ಅಂತ ಹೇಳಿದ್ರೆ, ಬ್ರ್ಯಾಂಡ್ ಬೆಂಗಳೂರಿನಲ್ಲಿ ಶೌಚಾಲಯ, ಬಯಲು ಶೌಚಾಲಯ ಏನು ಮಾಡಿದ್ರು ಇದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡದವರು ವರದಿಯನ್ನು ಮಾಡಿದ್ವಿ. ಇದೀಗ ಸ್ಪಾಟ್ ನೋಡ್ಬೋದು. ನಿನ್ನೆ ಇದ್ದಂತಹ ಶೌಚಾಲಯವನ್ನು ಬಿಬಿಎಂಪಿ ಅಧಿಕಾರಿಗಳು ಕ್ಲಿಯರ್ ಮಾಡಿದ್ದಾರೆ. ಕಳೆದ ಜನವರಿಯಿಂದನೂ ಕೂಡ ಇಲ್ಲಿರುವಂತಹ ಸ್ಥಳೀಯರು ಬಯಲು ಶೌಚಾಲಯವನ್ನು ತೆಗೆಸಿ ಸರಿ ಮಾಡಿ ಅಂತ ಹೇಳಿ ಮನವಿಯನ್ನು ಕೊಡ್ತಾ ಇದ್ರು. ನೇರ ತುಷಾರ್ ಗಿರಿನಾಥ್ ಅವರಿಗೂ ಕೂಡ ದೂರನ್ನ ಕೊಟ್ಟರು ಕೂಡ ಯಾರೂ ಕೂಡ ಸ್ಪಂದಿಸಿರಲಿಲ್ಲ. ಹೀಗಾಗಿ ರಿಪಬ್ಲಿಕ್ ಕನ್ನಡಕ್ಕೆ ಈ ಒಂದು ವಿಚಾರವನ್ನು ಸ್ಥಳೀಯರು ಹೇಳಿದ್ರು. ಸ್ಥಳೀಯರು ಹೇಳಿರುವಂತಹ ವಿಚಾರದ ಬೆನ್ನಲ್ಲೇ ರಿಪಬ್ಲಿಕ್ ಕನ್ನಡ ಈ ಜಾಗದಲ್ಲಿ ಬಂದು ವರದಿಯನ್ನು ಮಾಡಿತು. ನಿನ್ನೆ ಮಾಡಿದಂತಹ ವರದಿಯ ಫಲಶ್ರುತಿಯಾಗಿ ನಿನ್ನೆ ರಾತ್ರೋರಾತ್ರಿ ಸಿಬ್ಬಂದಿಗಳ ಕೈಯಲ್ಲಿ ಈ ಒಂದು ಬಯಲು ಶೌಚಾಲಯವನ್ನು ತೆಗೆಸಿರುವಂಥದ್ದು. ಇದು ಜಯನಗರದ 7ನೇ ಬ್ಲಾಕ್ನಲ್ಲಿರುವಂತಹ
ಇರುವಂತಹ JSS ಸಿಗ್ನಲ್ ಏನಿದೆ, ವೃತ್ತ ಏನಿದೆ, ಅದರ ಬಳಿಯೇ ಈ ಒಂದು ಬಯಲು ಶೌಚಾಲಯ ಇತ್ತು. ಸಾಕಷ್ಟು ಟೀಕೆಗಳು ಕೂಡ ವ್ಯಕ್ತವಾಗಿತ್ತು. ಆದರೆ ಅಧಿಕಾರಿಗಳು ಇದಕ್ಕೂ ನಮಗೂ ಸಂಬಂಧನೇ ಇಲ್ಲವೇನೋ ಅನ್ನೋ ರೀತಿಯಲ್ಲಿ ವರ್ತನೆಯನ್ನ ಮಾಡ್ತಾ ಇದ್ರು. ಬ್ರ್ಯಾಂಡ್ ಬೆಂಗಳೂರಿನ ಈ ಒಂದು ಕರ್ಮಕಾಂಡವನ್ನ ರಿಪಬ್ಲಿಕ್ ಕನ್ನಡ ಬಯಲಿಗೆ ಎಳೆದಿದ್ದೆ. ಇದೀಗ ಈ ಒಂದು ಏನು ಬಯಲು ಶೌಚಾಲಯ ಇತ್ತು ಅದನ್ನ ಕ್ಲಿಯರ್ ಮಾಡಿ BBMP ಅಧಿಕಾರಿಗಳು ಕೆಲಸವನ್ನ ನಿರ್ವಹಿಸಿರುವಂತದ್ದು. ಒಟ್ಟಾರೆ ಇದು ರಿಪಬ್ಲಿಕ್ ಕನ್ನಡದ ಒಂದು ದೊಡ್ಡ ಇಂಪ್ಯಾಕ್ಟ್. ಕ್ಯಾಮರಾ ಪರ್ಸನ್ ಬಿಡದಿ ಮಹೇಶ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬಿಗ್ ಇಂಪ್ಯಾಕ್ಟ್ ಅಂದ್ರೆ ಅದು ರಿಪಬ್ಲಿಕ್ ಕನ್ನಡ. ವರದಿ ಮಾಡಿದ 8 ಗಂಟೆಯಲ್ಲಿ 8 ತಿಂಗಳ ಕೆಲಸ ಪೂರ್ಣ ಆಗಿದೆ. ನಿನ್ನೆ ಜಯನಗರ ಬಯಲು ಶೌಚಾಲಯದ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ವರದಿಯನ್ನ ಮಾಡಿತ್ತು. ಬ್ರ್ಯಾಂಡ್ ಬೆಂಗಳೂರು ಗ್ರೇಟ್ ವರ್ಕ್ ಅಂತ ಸುದ್ದಿ ಬಿತ್ತರ ಆಗಿತ್ತು. ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ BBMP ಅಲರ್ಟ್ ಆಗಿದೆ. 8 ತಿಂಗಳಿಂದ ಆಗದ ಕೆಲಸ ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಾ ಇದ್ದಂತೆ 8 ಗಂಟೆಯಲ್ಲಿ ಇಂಪ್ಯಾಕ್ಟ್ ಆಗಿದೆ. BBMP ಅಲರ್ಟ್ ಆಗಿದೆ. ರಾತ್ರೋರಾತ್ರಿ ಶೌಚಾಲಯ ಬಂದ್ ಮಾಡಿ ಕಾಮಗಾರಿ ಆರಂಭ. ರಿಪಬ್ಲಿಕ್ ಕನ್ನಡಕ್ಕೆ ಸ್ಥಳೀಯರು ಈಗ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ. ನೋಡಿ, ನಿನ್ನೆ ಅಷ್ಟೇ ಇದು ವಿಚಾರವನ್ನು ನಾವು ವರದಿ ಮಾಡಿದ್ವಿ, ಏನೆಲ್ಲ ಸಮಸ್ಯೆ ಆಗ್ತಾ ಇದೆ, ಹೇಗೆ ಎತ್ತ ಅಂತ ಹೇಳಿ. ಈಗ BBMP ಅವರು ಎಚ್ಚೆತ್ಕೊಂಡು ಇಲ್ಲಿ ಏನು ಆಗಬೇಕಾಗಿತ್ತು ಆ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಆದರೆ ಈಗ ಕೇವಲ ಜಯನಗರ ಮಾತ್ರ ಅಲ್ಲ, ಹಲವು ಕಡೆ ಇದೇ ರೀತಿಯ ಸಮಸ್ಯೆಗಳಿದೆ. ಈ ರೀತಿಯ ಸಮಸ್ಯೆಗಳು ಜನರನ್ನ ಬಿಟ್ಟು ಬಿಡದೆ ಕಾಡ್ತಾ ಇವೆ. ಅದರಿಂದ BBMP ಅವರು ಇದೇ ರೀತಿಯ ಮುತುವರ್ಜಿಯನ್ನ ಎಲ್ಲ ಏರಿಯಾಗಳಲ್ಲಿ ತೋರಿಸಿದ್ರೆ ಇಂಥ ಸಮಸ್ಯೆಗಳು ದೂರ ಆಗೋದ್ರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ನಿನ್ನೆ ವರದಿ ಮಾಡಿದೆ, ಇವತ್ತು ಇಂಪ್ಯಾಕ್ಟ್ ಆಗಿದೆ. ರಾತ್ರೋರಾತ್ರಿ ಈ ಒಂದು ಇಂಪ್ಯಾಕ್ಟ್ ಆಗಿರುವಂಥದ್ದು ಯಾವ ವಿಚಾರ ಅಂತ ಹೇಳಿದ್ರೆ, ಬ್ರ್ಯಾಂಡ್ ಬೆಂಗಳೂರಿನಲ್ಲಿ ಬಯಲು ಶೌಚಾಲಯ ಏನು ಮಾಡಿದ್ರು ಇದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡದವರು ವರದಿಯನ್ನ ಮಾಡಿದ್ವಿ. ಇದೀಗ ಸ್ಪಾಟ್ ನೋಡ್ಬೋದು. ನಿನ್ನೆ ಇದ್ದಂತಹ ಶೌಚಾಲಯವನ್ನ BBMP ಅಧಿಕಾರಿಗಳು ಕ್ಲಿಯರ್ ಮಾಡಿದ್ದಾರೆ. ಕಳೆದ ಜನವರಿಯಿಂದನೂ ಕೂಡ ಇಲ್ಲಿರುವಂತಹ ಸ್ಥಳೀಯರು ಬಯಲು ಶೌಚಾಲಯವನ್ನ ತೆಗೆಸಿ ಸರಿ ಮಾಡಿ ಅಂತ ಹೇಳಿ ಮನವಿಯನ್ನು ಕೊಡ್ತಾ ಇದ್ರು. ನೇರ ತುಷಾರ್ ಗಿರಿನಾಥ್ ಅವರಿಗೂ ಕೂಡ ದೂರನ್ನ ಕೊಟ್ಟರು ಕೂಡ ಯಾರೂ ಕೂಡ ಸ್ಪಂದಿಸಿರಲಿಲ್ಲ. ಹೀಗಾಗಿ ರಿಪಬ್ಲಿಕ್ ಕನ್ನಡಕ್ಕೆ ಈ ಒಂದು ವಿಚಾರವನ್ನು ಸ್ಥಳೀಯರು ಹೇಳಿದ್ರು. ಸ್ಥಳೀಯರು ಹೇಳಿರುವಂತಹ ವಿಚಾರದ ಬೆನ್ನಲ್ಲೇ ರಿಪಬ್ಲಿಕ್ ಕನ್ನಡ ಈ ಜಾಗದಲ್ಲಿ ಬಂದು ವರದಿಯನ್ನು ಮಾಡಿತು. ನಿನ್ನೆ ಮಾಡಿದಂತಹ ವರದಿಯ ಫಲಶ್ರುತಿಯಾಗಿ ನಿನ್ನೆ ರಾತ್ರೋರಾತ್ರಿ ಸಿಬ್ಬಂದಿಗಳ ಕೈಯಲ್ಲಿ ಈ ಒಂದು ಬಯಲು ಶೌಚಾಲಯವನ್ನು ತೆಗೆಸಿರುವಂಥದ್ದು. ಇದು ಜಯನಗರದ 7ನೇ ಬ್ಲಾಕ್ನಲ್ಲಿರುವಂತಹ JSS ಸಿಗ್ನಲ್ ಏನಿದೆ, ವೃತ್ತ ಏನಿದೆ, ಅದರ ಬಳಿಯೇ ಈ ಒಂದು ಬಯಲು ಶೌಚಾಲಯ ಇತ್ತು. ಸಾಕಷ್ಟು ಟೀಕೆಗಳು ಕೂಡ ವ್ಯಕ್ತವಾಗಿತ್ತು. ಆದರೆ ಅಧಿಕಾರಿಗಳು ಇದಕ್ಕೂ ನಮಗೂ ಸಂಬಂಧನೇ ಇಲ್ಲವೇನೋ ಅನ್ನೋ ರೀತಿಯಲ್ಲಿ ವರ್ತನೆಯನ್ನ ಮಾಡ್ತಾ ಇದ್ರು. ಬ್ರ್ಯಾಂಡ್ ಬೆಂಗಳೂರಿನ ಈ ಒಂದು ಕರ್ಮಕಾಂಡವನ್ನ ರಿಪಬ್ಲಿಕ್ ಕನ್ನಡ ಬಯಲಿಗೆ ಎಳೆದಿದ್ದೆ. ಇದೀಗ ಈ ಒಂದು ಏನು ಬಯಲು ಶೌಚಾಲಯ ಇತ್ತು ಅದನ್ನ ಕ್ಲಿಯರ್ ಮಾಡಿ BBMP ಅಧಿಕಾರಿಗಳು ಕೆಲಸವನ್ನ ನಿರ್ವಹಿಸಿರುವಂಥದ್ದು. ಒಟ್ಟಾರೆ ಇದು ರಿಪಬ್ಲಿಕ್ ಕನ್ನಡದ ಒಂದು ದೊಡ್ಡ ಇಂಪ್ಯಾಕ್ಟ್. ಕ್ಯಾಮರಾ ಪರ್ಸನ್ ಬಿಡದಿ ಮಹೇಶ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬಿಗ್ ಇಂಪ್ಯಾಕ್ಟ್ ಅಂದ್ರೆ ಅದು ರಿಪಬ್ಲಿಕ್ ಕನ್ನಡ. ವರದಿ ಮಾಡಿದ 8 ಗಂಟೆಯಲ್ಲಿ 8 ತಿಂಗಳ ಕೆಲಸ ಪೂರ್ಣ ಆಗಿದೆ. ನಿನ್ನೆ ಜಯನಗರ ಬಯಲು ಶೌಚಾಲಯದ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ವರದಿಯನ್ನ ಮಾಡಿತ್ತು. ಬ್ರ್ಯಾಂಡ್ ಬೆಂಗಳೂರು ಗ್ರೇಟ್ ವರ್ಕ್ ಅಂತ ಸುದ್ದಿ ಬಿತ್ತರ ಆಗಿತ್ತು. ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ BBMP ಅಲರ್ಟ್ ಆಗಿದೆ. 8 ತಿಂಗಳಿಂದ ಆಗದ ಕೆಲಸ ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಾ ಇದ್ದಂತೆ 8 ಗಂಟೆಯಲ್ಲಿ ಇಂಪ್ಯಾಕ್ಟ್ ಆಗಿದೆ. BBMP ಅಲರ್ಟ್ ಆಗಿದೆ. ರಾತ್ರೋರಾತ್ರಿ ಶೌಚಾಲಯ ಬಂದ್ ಮಾಡಿ ಕಾಮಗಾರಿ ಆರಂಭ. ರಿಪಬ್ಲಿಕ್ ಕನ್ನಡಕ್ಕೆ ಸ್ಥಳೀಯರು ಈಗ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ. ನೋಡಿ, ನಿನ್ನೆ ಅಷ್ಟೇ ಇದು ವಿಚಾರವನ್ನು ನಾವು ವರದಿ ಮಾಡಿದ್ವಿ, ಏನೆಲ್ಲ ಸಮಸ್ಯೆ ಆಗ್ತಾ ಇದೆ, ಹೇಗೆ ಎತ್ತ ಅಂತ ಹೇಳಿ. ಈಗ BBMP ಅವರು ಎಚ್ಚೆತ್ಕೊಂಡು ಇಲ್ಲಿ ಏನು ಆಗಬೇಕಾಗಿತ್ತು ಆ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಆದರೆ ಈಗ ಕೇವಲ ಜಯನಗರ ಮಾತ್ರ ಅಲ್ಲ, ಹಲವು ಕಡೆ ಇದೇ ರೀತಿಯ ಸಮಸ್ಯೆಗಳಿದೆ. ಈ ರೀತಿಯ ಸಮಸ್ಯೆಗಳು ಜನರನ್ನ ಬಿಟ್ಟು ಬಿಡದೆ ಕಾಡ್ತಾ ಇವೆ. ಅದರಿಂದ BBMP ಅವರು ಇದೇ ರೀತಿಯ ಮುತುವರ್ಜಿಯನ್ನ ಎಲ್ಲ ಏರಿಯಾಗಳಲ್ಲಿ ತೋರಿಸಿದ್ರೆ ಇಂಥ ಸಮಸ್ಯೆಗಳು ದೂರ ಆಗೋದ್ರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ನಿನ್ನೆ ವರದಿ ಮಾಡಿದೆ, ಇವತ್ತು ಇಂಪ್ಯಾಕ್ಟ್ ಆಗಿದೆ. ರಾತ್ರೋರಾತ್ರಿ ಈ ಒಂದು ಇಂಪ್ಯಾಕ್ಟ್ ಆಗಿರುವಂಥದ್ದು ಯಾವ ವಿಚಾರ ಅಂತ ಹೇಳಿದ್ರೆ, ಬ್ರ್ಯಾಂಡ್ ಬೆಂಗಳೂರಿನಲ್ಲಿ ಬಯಲು ಶೌಚಾಲಯ ಏನು ಮಾಡಿದ್ರು ಇದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡದವರು ವರದಿಯನ್ನ ಮಾಡಿದ್ವಿ. ಇದೀಗ ಸ್ಪಾಟ್ ನೋಡ್ಬೋದು. ನಿನ್ನೆ ಇದ್ದಂತಹ ಶೌಚಾಲಯವನ್ನ BBMP ಅಧಿಕಾರಿಗಳು ಕ್ಲಿಯರ್ ಮಾಡಿದ್ದಾರೆ. ಕಳೆದ ಜನವರಿಯಿಂದನೂ ಕೂಡ ಇಲ್ಲಿರುವಂತಹ ಸ್ಥಳೀಯರು ಬಯಲು ಶೌಚಾಲಯವನ್ನ
ತೆಗೆಸಿ ಸರಿ ಮಾಡಿ ಅಂತ ಹೇಳಿ ಮನವಿಯನ್ನು ಕೊಡ್ತಾ ಇದ್ರು. ನೇರ ತುಷಾರ್ ಗಿರಿನಾಥ್ ಅವರಿಗೂ ಕೂಡ ದೂರನ್ನ ಕೊಟ್ಟರು ಕೂಡ ಯಾರೂ ಕೂಡ ಸ್ಪಂದಿಸ್ತಿರ್ಲಿಲ್ಲ. ಹೀಗಾಗಿ ರಿಪಬ್ಲಿಕ್ ಕನ್ನಡಕ್ಕೆ ಈ ಒಂದು ವಿಚಾರವನ್ನು ಸ್ಥಳೀಯರು ಹೇಳಿದ್ರು. ಸ್ಥಳೀಯರು ಹೇಳಿರುವಂತಹ ವಿಚಾರದ ಬೆನ್ನಲ್ಲೇ ರಿಪಬ್ಲಿಕ್ ಕನ್ನಡ ಈ ಜಾಗದಲ್ಲಿ ಬಂದು ವರದಿಯನ್ನ ಮಾಡಿತು. ನಿನ್ನೆ ಮಾಡಿದಂತಹ ವರದಿಯ ಫಲಶ್ರುತಿಯಾಗಿ ನಿನ್ನೆ ರಾತ್ರೋರಾತ್ರಿ ಸಿಬ್ಬಂದಿಗಳ ಕೈಯಲ್ಲಿ ಈ ಒಂದು ಬಯಲು ಶೌಚಾಲಯವನ್ನ ತೆಗೆಸಿರುವಂಥದ್ದು. ಇದು ಜಯನಗರದ 7ನೇ ಬ್ಲಾಕ್ನಲ್ಲಿರುವಂತಹ JSS ಸಿಗ್ನಲ್ ಏನಿದೆ, ವೃತ್ತ ಏನಿದೆ, ಅದರ ಬಳಿಯೇ ಈ ಒಂದು ಬಯಲು ಶೌಚಾಲಯ ಇತ್ತು. ಸಾಕಷ್ಟು ಟೀಕೆಗಳು ಕೂಡ ವ್ಯಕ್ತವಾಗಿತ್ತು. ಆದರೆ ಅಧಿಕಾರಿಗಳು ಇದಕ್ಕೂ ನಮಗೂ ಸಂಬಂಧನೇ ಇಲ್ಲವೇನೋ ಅನ್ನೋ ರೀತಿಯಲ್ಲಿ ವರ್ತನೆಯನ್ನ ಮಾಡ್ತಾ ಇದ್ರು. ಬ್ಯಾಂಡ್ ಬೆಂಗಳೂರಿನ ಈ ಒಂದು ಕರ್ಮಕಾಂಡವನ್ನ ರಿಪಬ್ಲಿಕ್ ಕನ್ನಡ ಬಯಲಿಗೆ ಎಳೆದಿದ್ದೆ. ಇದೀಗ ಈ ಒಂದು ಏನು ಬಯಲು ಶೌಚಾಲಯ ಇತ್ತು ಅದನ್ನ ಕ್ಲಿಯರ್ ಮಾಡಿ BBMP ಅಧಿಕಾರಿಗಳು ಕೆಲಸವನ್ನ ನಿರ್ವಹಿಸಿರುವಂಥದ್ದು. ಒಟ್ಟಾರೆ ಇದು ರಿಪಬ್ಲಿಕ್ ಕನ್ನಡದ ಒಂದು ದೊಡ್ಡ ಇಂಪ್ಯಾಕ್ಟ್. ಕ್ಯಾಮ್ರಾ ಪರ್ಸನ್ ಬಿಡದಿ ಮಹೇಶ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬಿಗ್ ಇಂಪ್ಯಾಕ್ಟ್ ಅಂದ್ರೆ ಅದು ರಿಪಬ್ಲಿಕ್ ಕನ್ನಡ. ವರದಿ ಮಾಡಿದ 8 ಗಂಟೆಯಲ್ಲಿ 8 ತಿಂಗಳ ಕೆಲಸ ಪೂರ್ಣ ಆಗಿದೆ. ನಿನ್ನೆ ಜಯನಗರ ಬಯಲು ಶೌಚಾಲಯದ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ವರದಿಯನ್ನ ಮಾಡಿತ್ತು. ಬ್ರ್ಯಾಂಡ್ ಬೆಂಗಳೂರು ಗ್ರೇಟ್ ವರ್ಕ್ ಅಂತ ಸುದ್ದಿ ಬಿತ್ತರ ಆಗಿತ್ತು. ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ BBMP ಅಲರ್ಟ್ ಆಗಿದೆ. 8 ತಿಂಗಳಿಂದ ಆಗದ ಕೆಲಸ ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಾ ಇದ್ದಂತೆ 8 ಗಂಟೆಯಲ್ಲಿ ಇಂಪ್ಯಾಕ್ಟ್ ಆಗಿದೆ. BBMP ಅಲರ್ಟ್ ಆಗಿದೆ. ರಾತ್ರೋರಾತ್ರಿ ಶೌಚಾಲಯ ಬಂದ್ ಮಾಡಿ ಕಾಮಗಾರಿ ಆರಂಭ. ರಿಪಬ್ಲಿಕ್ ಕನ್ನಡಕ್ಕೆ ಸ್ಥಳೀಯರು ಈಗ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ. ನೋಡಿ, ನಿನ್ನೆ ಅಷ್ಟೇ ಈ ವಿಚಾರವನ್ನು ನಾವು ವರದಿ ಮಾಡಿದ್ವಿ, ಏನೆಲ್ಲ ಸಮಸ್ಯೆ ಆಗ್ತಾ ಇದೆ, ಹೇಗೆ ಎತ್ತ ಅಂತ ಹೇಳಿ. ಈಗ BBMP ಅವರು ಎಚ್ಚೆತ್ಕೊಂಡು ಇಲ್ಲಿ ಏನು ಆಗಬೇಕಾಗಿತ್ತು ಆ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಆದರೆ ಈಗ ಕೇವಲ ಜಯನಗರ ಮಾತ್ರ ಅಲ್ಲ, ಹಲವು ಕಡೆ ಇದೇ ರೀತಿಯ ಸಮಸ್ಯೆಗಳಿದೆ. ಈ ರೀತಿಯ ಸಮಸ್ಯೆಗಳು ಜನರನ್ನ ಬಿಟ್ಟು ಬಿಡದೆ ಕಾಡ್ತಾ ಇವೆ. ಆದ್ದರಿಂದ BBMP ಅವರು ಇದೇ ರೀತಿಯ ಮುತುವರ್ಜಿಯನ್ನ ಎಲ್ಲ ಏರಿಯಾಗಳಲ್ಲಿ ತೋರಿಸಿದ್ರೆ ಇಂತಹ ಸಮಸ್ಯೆಗಳು ದೂರ ಆಗೋದ್ರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ನಿನ್ನೆ ವರದಿ ಮಾಡಿದೆ, ಇವತ್ತು ಇಂಪ್ಯಾಕ್ಟ್ ಆಗಿದೆ. ರಾತ್ರೋರಾತ್ರಿ ಈ ಒಂದು ಇಂಪ್ಯಾಕ್ಟ್ ಆಗಿರುವಂಥದ್ದು ಯಾವ ವಿಚಾರ ಅಂತ ಹೇಳಿದ್ರೆ, ಬ್ರ್ಯಾಂಡ್ ಬೆಂಗಳೂರಿನಲ್ಲಿ ಶೌಚಾಲಯ, ಬಯಲು ಶೌಚಾಲಯ ಏನು ಮಾಡಿದ್ರು ಇದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡದವರು ವರದಿಯನ್ನ ಮಾಡಿದ್ವಿ. ಇದೀಗ ಸ್ಪಾಟ್ ನೋಡ್ಬೋದು. ನಿನ್ನೆ ಇದ್ದಂತಹ ಶೌಚಾಲಯವನ್ನ BBMP ಅಧಿಕಾರಿಗಳು ಕ್ಲಿಯರ್ ಮಾಡಿದ್ದಾರೆ. ಕಳೆದ ಜನವರಿಯಿಂದನೂ ಕೂಡ ಇಲ್ಲಿರುವಂತಹ ಸ್ಥಳೀಯರು ಬಯಲು ಶೌಚಾಲಯವನ್ನ ತೆಗೆಸಿ ಸರಿ ಮಾಡಿ ಅಂತ ಹೇಳಿ ಮನವಿಯನ್ನ ಕೊಡ್ತಾ ಇದ್ರು. ನೇರ ತುಷಾರ್ ಗಿರಿನಾಥ್ ಅವರಿಗೂ ಕೂಡ ದೂರನ್ನ ಕೊಟ್ಟರು ಕೂಡ ಯಾರೂ ಕೂಡ ಸ್ಪಂದಿಸ್ತಿರ್ಲಿಲ್ಲ. ಹೀಗಾಗಿ ರಿಪಬ್ಲಿಕ್ ಕನ್ನಡಕ್ಕೆ ಈ ಒಂದು ವಿಚಾರವನ್ನ ಸ್ಥಳೀಯರು ಹೇಳಿದ್ರು. ಸ್ಥಳೀಯರು ಹೇಳಿರುವಂತಹ ವಿಚಾರದ ಬೆನ್ನಲ್ಲೇ ರಿಪಬ್ಲಿಕ್ ಕನ್ನಡ ಈ ಜಾಗದಲ್ಲಿ ಬಂದು ವರದಿಯನ್ನ ಮಾಡಿತು. ನಿನ್ನೆ ಮಾಡಿದಂತಹ ವರದಿಯ ಫಲಶ್ರುತಿಯಾಗಿ ನಿನ್ನೆ ರಾತ್ರೋರಾತ್ರಿ ಸಿಬ್ಬಂದಿಗಳ ಕೈಯಲ್ಲಿ ಈ ಒಂದು ಬಯಲು ಶೌಚಾಲಯವನ್ನ ತೆಗೆಸಿರುವಂಥದ್ದು. ಇದು ಜಯನಗರದ 7ನೇ ಬ್ಲಾಕ್ನಲ್ಲಿರುವಂತಹ JSS ಸಿಗ್ನಲ್ ಏನಿದೆ, ವೃತ್ತ ಏನಿದೆ, ಅದರ ಬಳಿಯೇ ಈ ಒಂದು ಬಯಲು ಶೌಚಾಲಯ ಇತ್ತು. ಸಾಕಷ್ಟು ಟೀಕೆಗಳು ಕೂಡ ವ್ಯಕ್ತವಾಗಿತ್ತು. ಆದರೆ ಅಧಿಕಾರಿಗಳು ಇದಕ್ಕೂ ನಮಗೂ ಸಂಬಂಧನೇ ಇಲ್ಲವೇನೋ ಅನ್ನೋ ರೀತಿಯಲ್ಲಿ ವರ್ತನೆಯನ್ನ ಮಾಡ್ತಾ ಇದ್ರು. ಬ್ಯಾಂಡ್ ಬೆಂಗಳೂರಿನ ಈ ಒಂದು ಕರ್ಮಕಾಂಡವನ್ನ ರಿಪಬ್ಲಿಕ್ ಕನ್ನಡ ಬಯಲಿಗೆ ಎಳೆದಿದ್ದೆ. ಇದೀಗ ಈ ಒಂದು ಏನು ಬಯಲು ಶೌಚಾಲಯ ಇತ್ತು ಅದನ್ನ ಕ್ಲಿಯರ್ ಮಾಡಿ BBMP ಅಧಿಕಾರಿಗಳು ಕೆಲಸವನ್ನ ನಿರ್ವಹಿಸಿರುವಂಥದ್ದು. ಒಟ್ಟಾರೆ ಇದು ರಿಪಬ್ಲಿಕ್ ಕನ್ನಡದ ಒಂದು ದೊಡ್ಡ ಇಂಪ್ಯಾಕ್ಟ್. ಕ್ಯಾಮ್ರಾ ಪರ್ಸನ್ ಬಿಡದಿ ಮಹೇಶ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬಿಗ್ ಇಂಪ್ಯಾಕ್ಟ್ ಅಂದ್ರೆ ಅದು ರಿಪಬ್ಲಿಕ್ ಕನ್ನಡ. ವರದಿ ಮಾಡಿದ 8 ಗಂಟೆಯಲ್ಲಿ 8 ತಿಂಗಳ ಕೆಲಸ ಪೂರ್ಣ ಆಗಿದೆ. ನಿನ್ನೆ ಜಯನಗರ ಬಯಲು ಶೌಚಾಲಯದ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ವರದಿಯನ್ನ ಮಾಡಿತ್ತು. ಬ್ರ್ಯಾಂಡ್ ಬೆಂಗಳೂರು ಗ್ರೇಟ್ ವರ್ಕ್ ಅಂತ ಸುದ್ದಿ ಬಿತ್ತರ ಆಗಿತ್ತು. ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ BBMP ಅಲರ್ಟ್ ಆಗಿದೆ. 8 ತಿಂಗಳಿಂದ ಆಗದ ಕೆಲಸ ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಾ ಇದ್ದಂತೆ 8 ಗಂಟೆಯಲ್ಲಿ ಇಂಪ್ಯಾಕ್ಟ್ ಆಗಿದೆ. BBMP ಅಲರ್ಟ್ ಆಗಿದೆ. ರಾತ್ರೋರಾತ್ರಿ ಶೌಚಾಲಯ ಬಂದ್ ಮಾಡಿ ಕಾಮಗಾರಿ ಆರಂಭ. ರಿಪಬ್ಲಿಕ್ ಕನ್ನಡಕ್ಕೆ ಸ್ಥಳೀಯರು ಈಗ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ. ನೋಡಿ, ನಿನ್ನೆ ಅಷ್ಟೇ ಈ ವಿಚಾರವನ್ನು ನಾವು ವರದಿ ಮಾಡಿದ್ವಿ, ಏನೆಲ್ಲ ಸಮಸ್ಯೆ ಆಗ್ತಾ ಇದೆ, ಹೇಗೆ ಎತ್ತ ಅಂತ ಹೇಳಿ. ಈಗ BBMP ಅವರು ಎಚ್ಚೆತ್ಕೊಂಡು ಇಲ್ಲಿ ಏನು ಆಗಬೇಕಾಗಿತ್ತು ಆ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಆದರೆ ಈಗ ಕೇವಲ ಜಯನಗರ ಮಾತ್ರ ಅಲ್ಲ, ಹಲವು ಕಡೆ ಇದೇ ರೀತಿಯ ಸಮಸ್ಯೆಗಳಿದೆ. ಈ ರೀತಿಯ ಸಮಸ್ಯೆಗಳು ಜನರನ್ನ ಬಿಟ್ಟು ಬಿಡದೆ ಕಾಡ್ತಾ ಇವೆ. ಆದ್ದರಿಂದ BBMP ಅವರು ಇದೇ ರೀತಿಯ ಮುತುವರ್ಜಿಯನ್ನ ಎಲ್ಲ ಏರಿಯಾಗಳಲ್ಲಿ ತೋರಿಸಿದ್ರೆ
ಇಂಥ ಸಮಸ್ಯೆಗಳು ದೂರ ಆಗೋದ್ರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ನಿನ್ನೆ ವರದಿ ಮಾಡಿದೆ, ಇವತ್ತು ಇಂಪ್ಯಾಕ್ಟ್ ಆಗಿದೆ. ರಾತ್ರಿ ಈ ಒಂದು ಇಂಪ್ಯಾಕ್ಟ್ ಆಗಿರುವಂಥದ್ದು ಯಾವ ವಿಚಾರ ಅಂತ ಹೇಳಿದ್ರೆ, ಬ್ರ್ಯಾಂಡ್ ಬೆಂಗಳೂರಿನಲ್ಲಿ ಬಯಲು ಶೌಚಾಲಯ ಏನು ಮಾಡಿದ್ರು ಇದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡದವರು ವರದಿಯನ್ನ ಮಾಡಿದ್ವಿ. ಇದೀಗ ಸ್ಪಾಟ್ ನೋಡ್ಬೋದು. ನಿನ್ನೆ ಇದ್ದಂತಹ ಶೌಚಾಲಯವನ್ನ BBMP ಅಧಿಕಾರಿಗಳು ಕ್ಲಿಯರ್ ಮಾಡಿದ್ದಾರೆ. ಕಳೆದ ಜನವರಿಯಿಂದನೂ ಕೂಡ ಇಲ್ಲಿರುವಂತಹ ಸ್ಥಳೀಯರು ಬಯಲು ಶೌಚಾಲಯವನ್ನ ತೆಗೆಸಿ ಸರಿ ಮಾಡಿ ಅಂತ ಹೇಳಿ ಮನವಿಯನ್ನು ಕೊಡ್ತಾ ಇದ್ರು. ನೇರ ತುಷಾರ್ ಗಿರಿನಾಥ್ ಅವರಿಗೂ ಕೂಡ ದೂರನ್ನ ಕೊಟ್ಟರು ಕೂಡ ಯಾರೂ ಕೂಡ ಸ್ಪಂದಿಸಿರಲಿಲ್ಲ. ಹೀಗಾಗಿ ರಿಪಬ್ಲಿಕ್ ಕನ್ನಡಕ್ಕೆ ಈ ಒಂದು ವಿಚಾರವನ್ನು ಸ್ಥಳೀಯರು ಹೇಳಿದ್ರು. ಸ್ಥಳೀಯರು ಹೇಳಿರುವಂತಹ ವಿಚಾರದ ಬೆನ್ನಲ್ಲೇ ರಿಪಬ್ಲಿಕ್ ಕನ್ನಡ ಈ ಜಾಗದಲ್ಲಿ ಬಂದು ವರದಿಯನ್ನು ಮಾಡಿತು. ನಿನ್ನೆ ಮಾಡಿದಂತಹ ವರದಿಯ ಫಲಶ್ರುತಿಯಾಗಿ ನಿನ್ನೆ ರಾತ್ರೋರಾತ್ರಿ ಸಿಬ್ಬಂದಿಗಳ ಕೈಯಲ್ಲಿ ಈ ಒಂದು ಬಯಲು ಶೌಚಾಲಯವನ್ನು ತೆಗೆಸಿರುವಂಥದ್ದು. ಇದು ಜಯನಗರದ 7ನೇ ಬ್ಲಾಕ್ನಲ್ಲಿರುವಂತಹ JSS ಸಿಗ್ನಲ್ ಏನಿದೆ, ವೃತ್ತ ಏನಿದೆ, ಅದರ ಬಳಿಯೇ ಈ ಒಂದು ಬಯಲು ಶೌಚಾಲಯ ಇತ್ತು. ಸಾಕಷ್ಟು ಟೀಕೆಗಳು ಕೂಡ ವ್ಯಕ್ತವಾಗಿತ್ತು. ಆದರೆ ಅಧಿಕಾರಿಗಳು ಇದಕ್ಕೂ ನಮಗೂ ಸಂಬಂಧನೇ ಇಲ್ಲವೇನೋ ಅನ್ನೋ ರೀತಿಯಲ್ಲಿ ವರ್ತನೆಯನ್ನ ಮಾಡ್ತಾ ಇದ್ರು. ಬ್ರ್ಯಾಂಡ್ ಬೆಂಗಳೂರಿನ ಈ ಒಂದು ಕರ್ಮಕಾಂಡವನ್ನ ರಿಪಬ್ಲಿಕ್ ಕನ್ನಡ ಬಯಲಿಗೆ ಎಳೆದಿದ್ದೆ. ಇದೀಗ ಈ ಒಂದು ಏನು ಬಯಲು ಶೌಚಾಲಯ ಇತ್ತು ಅದನ್ನ ಕ್ಲಿಯರ್ ಮಾಡಿ BBMP ಅಧಿಕಾರಿಗಳು ಕೆಲಸವನ್ನ ನಿರ್ವಹಿಸಿರುವಂಥದ್ದು. ಒಟ್ಟಾರೆ ಇದು ರಿಪಬ್ಲಿಕ್ ಕನ್ನಡದ ಒಂದು ದೊಡ್ಡ ಇಂಪ್ಯಾಕ್ಟ್. ಕ್ಯಾಮರಾ ಪರ್ಸನ್ ಬಿಡದಿ ಮಹೇಶ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬಿಗ್ ಇಂಪ್ಯಾಕ್ಟ್ ಅಂದ್ರೆ ಅದು ರಿಪಬ್ಲಿಕ್ ಕನ್ನಡ. ವರದಿ ಮಾಡಿದ 8 ಗಂಟೆಯಲ್ಲಿ 8 ತಿಂಗಳ ಕೆಲಸ ಪೂರ್ಣ ಆಗಿದೆ. ನಿನ್ನೆ ಜಯನಗರ ಬಯಲು ಶೌಚಾಲಯದ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ವರದಿಯನ್ನ ಮಾಡಿತ್ತು. ಬ್ರ್ಯಾಂಡ್ ಬೆಂಗಳೂರು ಗ್ರೇಟ್ ವರ್ಕ್ ಅಂತ ಸುದ್ದಿ ಬಿತ್ತರ ಆಗಿತ್ತು. ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ BBMP ಅಲರ್ಟ್ ಆಗಿದೆ. 8 ತಿಂಗಳಿಂದ ಆಗದ ಕೆಲಸ ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಾ ಇದ್ದಂತೆ 8 ಗಂಟೆಯಲ್ಲಿ ಇಂಪ್ಯಾಕ್ಟ್ ಆಗಿದೆ. BBMP ಅಲರ್ಟ್ ಆಗಿದೆ. ರಾತ್ರೋರಾತ್ರಿ ಶೌಚಾಲಯ ಬಂದ್ ಮಾಡಿ ಕಾಮಗಾರಿ ಆರಂಭ. ರಿಪಬ್ಲಿಕ್ ಕನ್ನಡಕ್ಕೆ ಸ್ಥಳೀಯರು ಈಗ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ. ನೋಡಿ, ನಿನ್ನೆ ಅಷ್ಟೇ ಇದು ವಿಚಾರವನ್ನು ನಾವು ವರದಿ ಮಾಡಿದ್ವಿ, ಏನೆಲ್ಲ ಸಮಸ್ಯೆ ಆಗ್ತಾ ಇದೆ, ಹೇಗೆ ಎತ್ತ ಅಂತ ಹೇಳಿ. ಈಗ BBMP ಅವರು ಎಚ್ಚೆತ್ಕೊಂಡು ಇಲ್ಲಿ ಏನು ಆಗಬೇಕಾಗಿತ್ತು ಆ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಆದರೆ ಈಗ ಕೇವಲ ಜಯನಗರ ಮಾತ್ರ ಅಲ್ಲ, ಹಲವು ಕಡೆ ಇದೇ ರೀತಿಯ ಸಮಸ್ಯೆಗಳಿದೆ. ಈ ರೀತಿಯ ಸಮಸ್ಯೆಗಳು ಜನರನ್ನ ಬಿಟ್ಟು ಬಿಡದೆ ಕಾಡ್ತಾ ಇವೆ. ಅದರಿಂದ BBMP ಅವರು ಇದೇ ರೀತಿಯ ಮುತುವರ್ಜಿಯನ್ನ ಎಲ್ಲ ಏರಿಯಾಗಳಲ್ಲಿ ತೋರಿಸಿದ್ರೆ ಇಂಥ ಸಮಸ್ಯೆಗಳು ದೂರ ಆಗೋದ್ರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ನಿನ್ನೆ ವರದಿ ಮಾಡಿದೆ, ಇವತ್ತು ಇಂಪ್ಯಾಕ್ಟ್ ಆಗಿದೆ. ರಾತ್ರಿ ಈ ಒಂದು ಇಂಪ್ಯಾಕ್ಟ್ ಆಗಿರುವಂಥದ್ದು ಯಾವ ವಿಚಾರ ಅಂತ ಹೇಳಿದ್ರೆ, ಬ್ರ್ಯಾಂಡ್ ಬೆಂಗಳೂರಿನಲ್ಲಿ ಬಯಲು ಶೌಚಾಲಯ ಏನು ಮಾಡಿದ್ರು ಇದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡದವರು ವರದಿಯನ್ನ ಮಾಡಿದ್ವಿ. ಇದೀಗ ಸ್ಪಾಟ್ ನೋಡ್ಬೋದು. ನಿನ್ನೆ ಇದ್ದಂತಹ ಶೌಚಾಲಯವನ್ನ BBMP ಅಧಿಕಾರಿಗಳು ಕ್ಲಿಯರ್ ಮಾಡಿದ್ದಾರೆ. ಕಳೆದ ಜನವರಿಯಿಂದನೂ ಕೂಡ ಇಲ್ಲಿರುವಂತಹ ಸ್ಥಳೀಯರು ಬಯಲು ಶೌಚಾಲಯವನ್ನ ತೆಗೆಸಿ ಸರಿ ಮಾಡಿ ಅಂತ ಹೇಳಿ ಮನವಿಯನ್ನು ಕೊಡ್ತಾ ಇದ್ರು. ನೇರ ತುಷಾರ್ ಗಿರಿನಾಥ್ ಅವರಿಗೂ ಕೂಡ ದೂರನ್ನ ಕೊಟ್ಟರು ಕೂಡ ಯಾರೂ ಕೂಡ ಸ್ಪಂದಿಸಿರಲಿಲ್ಲ. ಹೀಗಾಗಿ ರಿಪಬ್ಲಿಕ್ ಕನ್ನಡಕ್ಕೆ ಈ ಒಂದು ವಿಚಾರವನ್ನು ಸ್ಥಳೀಯರು ಹೇಳಿದ್ರು. ಸ್ಥಳೀಯರು ಹೇಳಿರುವಂತಹ ವಿಚಾರದ ಬೆನ್ನಲ್ಲೇ ರಿಪಬ್ಲಿಕ್ ಕನ್ನಡ ಈ ಜಾಗದಲ್ಲಿ ಬಂದು ವರದಿಯನ್ನ ಮಾಡಿತು. ನಿನ್ನೆ ಮಾಡಿದಂತಹ ವರದಿಯ ಫಲಶ್ರುತಿಯಾಗಿ ನಿನ್ನೆ ರಾತ್ರೋರಾತ್ರಿ ಸಿಬ್ಬಂದಿಗಳ ಕೈಯಲ್ಲಿ ಈ ಒಂದು ಬಯಲು ಶೌಚಾಲಯವನ್ನ ತೆಗೆಸಿರುವಂಥದ್ದು. ಇದು ಜಯನಗರದ 7ನೇ ಬ್ಲಾಕ್ನಲ್ಲಿರುವಂತಹ JSS ಸಿಗ್ನಲ್ ಏನಿದೆ, ವೃತ್ತ ಏನಿದೆ, ಅದರ ಬಳಿಯೇ ಈ ಒಂದು ಬಯಲು ಶೌಚಾಲಯ ಇತ್ತು. ಸಾಕಷ್ಟು ಟೀಕೆಗಳು ಕೂಡ ವ್ಯಕ್ತವಾಗಿತ್ತು. ಆದರೆ ಅಧಿಕಾರಿಗಳು ಇದಕ್ಕೂ ನಮಗೂ ಸಂಬಂಧನೇ ಇಲ್ಲವೇನೋ ಅನ್ನೋ ರೀತಿಯಲ್ಲಿ ವರ್ತನೆಯನ್ನ ಮಾಡ್ತಾ ಇದ್ರು. ಬ್ರ್ಯಾಂಡ್ ಬೆಂಗಳೂರಿನ ಈ ಒಂದು ಕರ್ಮಕಾಂಡವನ್ನ ರಿಪಬ್ಲಿಕ್ ಕನ್ನಡ ಬಯಲಿಗೆ ಎಳೆದಿದ್ದೆ. ಇದೀಗ ಈ ಒಂದು ಏನು ಬಯಲು ಶೌಚಾಲಯ ಇತ್ತು ಅದನ್ನ ಕ್ಲಿಯರ್ ಮಾಡಿ BBMP ಅಧಿಕಾರಿಗಳು ಕೆಲಸವನ್ನ ನಿರ್ವಹಿಸಿರುವಂಥದ್ದು. ಒಟ್ಟಾರೆ ಇದು ರಿಪಬ್ಲಿಕ್ ಕನ್ನಡದ ಒಂದು ದೊಡ್ಡ ಇಂಪ್ಯಾಕ್ಟ್. ಕ್ಯಾಮರಾ ಪರ್ಸನ್ ಬಿಡದಿ ಮಹೇಶ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.